ಪ್ರೀತಿಸ್ದೋಳು ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಅವನವಳನ್ನ ಹೇಗ್ ಮರೆಯಕ್ಕಾಗತ್ತೆ? ಹೆಂಡತಿ ಜೊತೆ ಸಂತೋಷವಾಗಿ ಹೇಗಿರಕ್ಕಾಗತ್ತೆ? ಅವಳಿನ್ನೂ ಇಲ್ಲೇ ಇದ್ರೆ ನಮ್ ಮಗನ್ ಸಂಸಾರ ನಾಶ ಆಗೋದ್ರ ಜೊತೆಗೆ ಮನೆ ಮರ್ಯಾದೆನೆ ಹೋಗೋದು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ವೈದೇಹಿನ ಈ ಮನೆಯಿಂದ ಕಳಿಸ್ಬಿಡ್ತಾ ಇದ್ದೀನಿ. ನೀವು ಕೊಟ್ಟಿರೋ ಮಾತನ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ಮ ವಂಶದ ಗೌರವ, ಪ್ರತಿಷ್ಠೆ, ಮರ್ಯಾದೆಗಿಂತ ಯಾವುದೂ ದೊಡ್ಡದಲ್ಲ. ಅದಕ್ಕೆ ವಾಪಸ್ ಕಳಿಸ್ತಾ ಇದ್ದೀನಿ. ಬೇಡಮ್ಮ. ಲಕ್ಕಿ, ಇಲ್ಲಿ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ. ನನಗೆಲ್ಲ ಗೊತ್ತಮ್ಮ. ನಿನಗೆ ಗೊತ್ತಾಗೋಕ್ ಮುಂಚೆನೆ ಗೊತ್ತಿತ್ತು. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದ್ದಾರೆ. ಅವರಿಬ್ರು ಪ್ರೀತಿ ತುಂಬಾ ಪವಿತ್ರವಾದ್ದು. ಹಾಗಂತ ಅವ್ರನ್ನ ಒಂದು ಮಾಡ್ಬೇಕು ಅಂತ ಹೇಳ್ತೀಯಾ? ಅವನು ಪ್ರೀತಿಸಿದ್ದು ಬೇರೆ ಹುಡುಗಿನ ಅನ್ನೋ ವಿಷಯ ಮದುವೆ ಅದು ಮಾರನೇ ದಿನಾನೇ ಗೊತ್ತಾಯ್ತು. ಹೆಸರು ಹೇಳಕ್ ಬಂದಾಗ ನಾನೇ ಬೇಡ ಅಂತಂದೆ. ಆವತ್ತೇ ಹೆಸರು ಗೊತ್ತಿದ್ದಿದ್ರೆ ವೈದೇಹಿನ ಈ ಮನೆ ಹೊಸಲು ತುಳಿಯೋಕ್ಕೂ ಬಿಡ್ತಾ ಇರ್ಲಿಲ್ಲ. ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ವೈದೇಹಿ ನಮ್ಮ ಮನೆಗ್ ಬಂದಿಲ್ಲ ಅಂತ ಅಂದಿದ್ರೆ ಹೆಂಡತಿ ಜೊತೆ ಅವ್ನು ಸಂತೋಷವಾಗೇ ಇರ್ತಿದ್ದ. ಇಲ್ಲಮ್ಮ, ಅಕಸ್ಮಾತ್ ವೈದೇಹಿ ಏನಾದ್ರೂ ಇಲ್ಲಿಲ್ಲ ಅಂದಿದ್ರೆ ಅವನಿಗೆ ಹುಚ್ಚೆ ಹಿಡಿತಿತ್ತು. ಆಕ್ಚುಲಿ ವೈದೇಹಿ ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ ಅನ್ಕೊಂಡಿದ್ಲು. ನಾನೇ ಅವಳನ್ನ ತಡೆದೆ. ನಮ್ಮ ಕುಟುಂಬದ ಪ್ರತಿಷ್ಠೆ, ಮರ್ಯಾದೆಗಳ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ವೈದೇಹಿ ಯೋಚನೆ ಮಾಡ್ತಾಳೆ. ಅವಳು ಖಂಡಿತ ಸ್ವಾರ್ಥಿ ಅಲ್ಲಮ್ಮ. ದೇವಾಂಶನ ಅವಳ ಜೊತೆ ಖಂಡಿತ ಕರ್ಕೊಂಡು ಹೋಗಲ್ಲ. ಅವಳಿಲ್ಲಿರೋದ್ರಿಂದ ನಮ್ಮ ಮನೆಗಿನ್ನೂ ಒಳ್ಳೇದೇ ಆಗ್ತಿದೆ. ಇರ್ಲಿ ಬಿಡಮ್ಮ. ಬರ್ತಾನೆ ಅಂತ್ಯಾ? ಬರ್ಬೇಕು. ಇಲ್ಲ ಅಂದ್ರೆ ಇಷ್ಟು ದಿನ ನಾನು ಪಟ್ಟ ಕಷ್ಟ ವ್ಯರ್ಥ ಆಗತ್ತೆ. ಶ್ರೀಯಾ ಹತ್ರ ಒಳ್ಳೆಯವಳ್ತರ ನಾಟಕ ಆಡಿ ಅವಳನ್ನ ನಂಬಿಸಿ ಶೂಟಿಂಗ್ಗೆ ಹೋಗೋಗ್ ಮಾಡೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನೋ ಗೊತ್ತಾ? ಎಲ್ಲ ಅಂದ್ಕೊಂಡಂಗೆ ನಡೆದು ಇವತ್ತು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ದೇವಾಂಶ ಅವನನ್ನ ಹೋಗಿ ಹೊಡೆದಿದ್ದಕ್ಕೆ ರಿಲೀಸ್ ಮಾಡೋಕೆ ಭಯ ಪಡ್ತಿದ್ದಾನ ಆ ಪ್ರೊಡ್ಯೂಸರ್. ಇದಕ್ಕೂ ಕಾರಣ ಆ ವೈದೇಹಿನೇ. ಈ ವೈದೇಹಿಗೂ ನಮಗೂ ಹೋದ್ ಜನ್ಮದಲ್ಲಿ ಏನಾದ್ರೂ ನಂಟಿತ್ತ? ಈ ಜನ್ಮದಲ್ಲಿ ಪ್ರತಿಯೊಂದಕ್ಕೂ ಅಡ್ಡ ಬರ್ತಾ ಇದ್ದಾಳೆ. ಆ ವೈದೇಹಿಗೊಂದ್ ಗತಿ ಕಾಣಿಸ್ಬೇಕು. ಶ್ರೀಯನ್ನ ಈ ಮನೆಯಿಂದ ಹೊರಗೆ ಕಳಿಸ್ಬಿಟ್ರೆ ಈ ಮನೇಲಿ ವೈದೇಹಿಗೆ ಏನ್ ಕೆಲ್ಸ ಇರತ್ ಹೇಳು? ಅದಕ್ಕೆ ಶ್ರೀಯನ ಟಾರ್ಗೆಟ್ ಮಾಡಿದಕ್ಕೆ ಹೀಗ್ ನಡೀತು. ಪ್ರೊಡ್ಯೂಸರ್ ರಿಲೀಸ್ ಮಾಡಿಲ್ಲ ಅಂದ್ರೇನು? ಆ ಸಾಂಗ್ನ ನಾವು ರಿಲೀಸ್ ಮಾಡಬೇಕು.
ನಿನ್ನ ಮಗ ಒಳ್ಳೆ ಸಂಕಲ್ಪನೆ ಮಾಡಿದಾನೆ ದಶರಥ ರಾಮ. ನಿನ್ನ ಆಜನ್ಮ ಕನಸಿನ ಅಕ್ಷಯ ಪಾತ್ರೆಯ ಸೇವಾ ಕಾರ್ಯಕ್ರಮ ನಿಜ ಆಗ್ತಿದೆ. ನಿನ್ನ ಕೈಯಿಂದನೇ ನಡೆಯಬೇಕು ಅಂತ ನಾವು ಅನ್ಕೊಂಡ್ವಿ. ಅದಾಗ್ಲಿಲ್ಲ ಅಂದ್ರೂ ಕಡೆ ಪಕ್ಷ ನಿನ್ನ ಸಮಕ್ಷಮದಲ್ಲಾದ್ರೂ ನಡೀಲಿ. 24 ಗಂಟೆಗಳ ನಂತರ ನಿನಗೆ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರುಗಳು ಹೇಳಿದ್ದಾರೆ. ಇವತ್ತು ನನ್ನ ಕೈಯಿಂದ ಶುರುವಾಗುವಂಥ ಹೋಮ ನಾಳೆ ನಿನ್ನ ಮಗ ಸೊಸೆ ಪೂರ್ಣಾಹುತಿ ಸಮರ್ಪಣೆ ಮಾಡೋದ್ರಿಂದ ಮುಗಿಯುತ್ತೆ. ಅಷ್ಟರಲ್ಲಿ ನೀನು ಚೇತರಿಸ್ಕೊಳ್ಳೇಬೇಕು ದಶರಥ ರಾಮ. ಒಂದು ಕ್ಷಣನಾದರೂ ಹೋಮ ಎದುರು ಕೂತ್ಕೋಬೇಕು. ಚೇತರಿಸ್ಕೋತಾರ ಗುರುಗಳೇ? ಖಂಡಿತ ಚೇತರಿಸ್ಕೋತಾರೆ. ಇಂಥ ಪುಣ್ಯಭರಿತ ಕಾರ್ಯಕ್ರಮದಲ್ಲಿ ನಮ್ಮ ದಶರಥ ರಾಮ ಭಾಗವಹಿಸದೇ ಇರ್ತಾನ? ಯಾವುದೋ ಒಂದು ರೂಪದಲ್ಲಿ ಭಾಗವಹಿಸೋ ಹಾಗೆ ಆ ಭಗವಂತನ ಸಂಕಲ್ಪ ಆಗಿರುತ್ತೆ. ಅಮ್ಮ, ಅಜ್ಜಿ ಬಂದ್ರಾ? ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ಯಮ್ಮ? ಅಕ್ಕ, ಏನು? ಈ ಸಲನಾದ್ರೂ ಹೋಮಕ್ಕೆ ಶ್ರೀಯಾಕ ಕೂತ್ಕೋತಾಳ, ಇಲ್ಲಾಂದ್ರೆ ನೀನ್ ಕೂತ್ಕೋತೀಯಾ? ಏ, ನಾನ್ ಯಾಕೋ ಕೂತ್ಕೊಳ್ಳಿ? ಶ್ರೀಯಾನೇ ಕೂತ್ಕೋತಾಳೆ. ಅಂದ್ರೆ ಮದ್ವೆಯಿಂದ ಹಿಡಿದು ಹೋಮದ್ವರ್ಗೂ ಎಲ್ಲದಕ್ಕೂ ನೀನೇ ಕೂತ್ಕೊಂಡಿದ್ದಲ್ಲ ಅಕ್ಕ. ಈ ಸತಿನೂ ನೀನೇ ಕೂರ್ಬೋದು ಅಂತ ಆ ರಾಮನೇ ನಂಗೆ ಹೇಳ್ದಂಗಾಯ್ತು. ಮಾರುತಿ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ. ನೀನೀಗ ಸುಮ್ನೆ ನಮಸ್ಕಾರ ಮಾಡು. ನೀನು ಅದೃಷ್ಟವಂತಲು ಕಣೆ. ಇಲ್ಲ ಅಂದಿದ್ರೆ ನೀನ್ ಈ ಮನೆಗ್ ಸೊಸೆ ಆಗ್ತಿದ್ಯಾ? ಇಷ್ಟು ದೊಡ್ಡ ಕಾರ್ಯಕ್ರಮ ನಿನ್ ಕೈಯಲ್ಲಿ ನಡೀತಿತ್ತಾ? ಈಗ ಅವರು ರಾಜ್ಯಾಧಿಪತಿ ಅಜ್ಜಿ. ಏನೇ ಆದ್ರೂ ನಮ್ ಕೈಯಿಂದಾನೇ ಆಗ್ಬೇಕು. ಅದು ಆಗಿರ್ಬೇಕು. ಈಗ ನನ್ ಮೊಮ್ಮಗಳು ಅನ್ನಿಸ್ಕೊಂಡೆ. ನೋಡು, ಆ ಸಿನಿಮಾ ಹುಚ್ಚನೆಲ್ಲ ಬಿಟ್ಟು ಹೀಗೆ ಎಲ್ಲ ನಿನ್ ಹಿಡಿತದಲ್ಲಿ ಇರೋ ಹಾಗೆ ಮಾಡ್ಕೋ. ಸರಿ ಅಜ್ಜಿ. ಸಿನಿಮಾನೆಲ್ಲ ಹೇಗೆ ಮರೆಯಕ್ಕಾಗುತ್ತೆ ಮುದ್ಕಿ? ನಾನು ಆಲ್ಬಮ್ ಸಾಂಗಲ್ಲಿ ನಡ್ಸಿದ್ದೀನಿ ಅಂತ ಗೊತ್ತಾದ್ರೆ ಎದೆ ಹೊಡ್ದು ಸತ್ತೋಗ್ತೀಯೇನೋ. ಹೇಗಿದ್ರು ಆ ಸಾಂಗ್ ಏನ್ ರಿಲೀಸ್ ಆಗ್ತಿಲ್ವಲ್ಲ, ಸೊ ಪರವಾಗಿಲ್ಲ. ರಾತ್ರಿ ಆ ಪ್ರೊಡ್ಯೂಸರ್ ರಿಲೀಸ್ ಮಾಡಲ್ಲ, ಡಿಲೀಟ್ ಮಾಡ್ತೀನಿ ಅಂದಿದ್ದಲ್ವಾ? ಈ ರೀತಿ ಯಾಕೆ ಮಾಡ್ದ? ಛೇ, ಯಾಕೆ ಸುಮ್ಮನಿದ್ಯಾ? ಇದೆಲ್ಲ ನಿನಗೆ ಗೊತ್ತಿತ್ತಾ?
ಏನಿದು ದೇವಾಂಶ್? ಶ್ರೀಯಾ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾಳ? ನೀನಿದನ್ ಹೇಳಲೇ ಇಲ್ವಲ್ಲ? ಮನೇಲೆ ಸೆಲೆಬ್ರಿಟಿನ ಇಟ್ಕೊಂಡು ಹೇಳ್ದೆ ಹೋದ್ರೆ ಹೇಗೆ? ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಇವಾಗ ಏನ್ ಮಾಡೋದು? ಅಪ್ಪ ಏನಾದ್ರೂ ನೋಡಿದ್ರೆ ಏನ್ ಕತೆ? ನೋಡ್ದೇಮ್ಮ ಹೆಂಗೈತೆ ಫಿಗರ್? ಏನ್ ಗುರು, ಯಾರು ಹುಟ್ಟಿಸ್ರು ಏನೋ ಬಾಂಬ್ ಆಗಿದಾಳಲ್ಲಮ್ಮ. ಮನೆಯವ್ರು ಈ ಸಾಂಗ್ ನೋಡಿದ್ರೆ ನನ್ನ ಚಾಪ್ಟರ್ ಕ್ಲೋಸ್. ಮೊದಲು ಯಾರು ಇದನ್ನ ನೋಡದೆ ಇರೋ ಹಾಗೆ ನೋಡ್ಕೋಬೇಕು. गंगाधरं दशभुजं सर्वाभरणभूषितं नीलग्रीवम् ಮನೆಯವ್ರ ಕೈಗೆ ಸಿಕ್ಕಿದ್ರೆ ಸಹಾಯಿಸ್ಬಿಡ್ತಾರೆ. ದೇವ್ರೆ, ಏನ್ ಮಾಡ್ಲಿ ಈಗ? ಕಲಶ ತಗೊಬಂದ್ರಾ? ಒಂದ್ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಜಾನಕಿರಾಮ್ ಅವ್ರೆ. ಈ ಮನೆಗ್ ಸೊಸೆಯಾಗಿ ಬಂದಿರೋದಕ್ ನಿಮ್ ಮಗಳು, ಅಂತ ಮಗಳನ್ನ ಹೆತ್ತಿದ್ದಕ್ಕೆ ನೀವು ಅದೃಷ್ಟ ಮಾಡಿದ್ರಿ. ಇಂಥ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ, ಎಷ್ಟೋ ಜನ್ಮದ ಪುಣ್ಯದ ಫಲ. ಪುಣ್ಯದ ಫಲ ಅಲ್ಲ ಪುರೋಹಿತ್ರೆ, ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪಾಪ ಇಂಥ ಮಗಳು ನನಗೆ ಹುಟ್ಟಿದಾಳೆ. ಹೇಳು ಸ್ವೀಟಿ. ಸ್ವೀಟಿ ಅಂತ ನಿನ್ ತಲೆ. ಟಿವಿ ನೋಡಿದ್ಯಾ? ಸಾಂಗ್ ರಿಲೀಸ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಹತ್ರ ಮಾತಾಡು ಅಂತ ಹೇಳಿದ್ನಲ್ಲ, ನೀನ್ ಮಾತಾಡ್ಲಿಲ್ವಾ? ಮಾತಾಡಿದ್ರು, ಹಾಕಲ್ಲ ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ಈಗ ಮನೆಯವ್ರು ಎಲ್ಲರೂ ನೋಡ್ತಿದ್ದಾರೆ. ಕೈಗೆ ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರೆ. ನನಗ್ ಸಾವು ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಟೆನ್ಷನ್ ಆಗ್ಬೇಡ, ಏನಾದ್ರೂ ಒಂದ್ ಮಾಡೋಣ. ಶ್ರೇಯಾ, ಅಮ್ಮ ಶ್ರೇಯಾ, ಶ್ರೇಯಾ,
ಎಲ್ಲಿದ್ಯಾ ಅಕ್ಕ? ಶ್ರೇಯಾ, ಚಿಕ್ಕಪ್ಪ, ಎಲ್ಲಿ ಬಂದ್ ನೋಡಿ. ಶ್ರೀಯಾ ಎಸ್ಕೇಪ್ ಆದ್ಲು ಚಿಕ್ಕಪ್ಪ. ಅಯ್ಯೋ ಜಾನಕಿ, ಏನಾಯ್ತಪ್ಪ? ಜಾನಕಿ, ಅಯ್ಯೋ ಅನಿಷ್ಟದವಳೆ, ಎಲ್ಲಿ ಹೋಗಿದ್ಯೆ? ಎಂತ ಕೆಲಸ ಮಾಡ್ಬಿಟ್ಟಿಯೇ? ಅಯ್ಯೋ, ಸಮಾಧಾನ ಮಾಡ್ಕೊಳ್ರಿ. ಎಂತ ಕೆಲಸ ಮಾಡ್ಬಿಟ್ಲಲ್ಲಪ್ಪ ದೇವ್ರೆ, ಸಮಾಧಾನ ಮಾಡ್ಕೊಳ್ಳೋ ಜಾನಕಿ. ಅಯ್ಯೋ ದೇವ್ರೆ, ಇವಳಿಗೆ ಯಾಕಿಂತ ಬುದ್ಧಿ ಕೊಟ್ಬಿಟ್ಟೆ ದೇವ್ರೆ. ಅನಿಷ್ಟದವಳೆ, ನಿನ್ನೆಷ್ಟು ಮುದ್ದು ಮಾಡಿ ಬೆಳೆಸಿದ್ವಲ್ಲೇ ಎಲ್ಲ. ನಿನ್ ಕಣ್ ಮುಂದೆನೆ ಆ ಪ್ರೊಡ್ಯೂಸರ್ಗೆ ಹೊಡೆದು ವಾರ್ನಿಂಗ್ ಮಾಡಿದೆ ಅಲ್ವಾ? ಅಂದ್ರೆ ಮನೇಲಿ ಯಾರಾದ್ರೂ ಏನಾದ್ರೂ ಅಂತಾರೆ ಅಂತ ಹೊರಟೋದ್ಲಾ? ನನಗ್ ಗೊತ್ತಿಲ್ಲ ವೈದೇಹಿ, ಆದ್ರೆ ನನ್ನ ಜೀವನದಿಂದ ಯಾರನ್ನ ಹೇಗ್ ದೂರ ಮಾಡ್ಬೇಕು ಅಂತ ಯಾವತ್ತೂ ಯೋಚಿಸಿಲ್ಲ ನಾನು. ನೀನ್ ನನ್ನ ಜೀವನಕ್ಕೆ ಬರಲೇಬೇಕು ಅಂತ ಮಾತ್ರ ಬೇಡ್ಕೊಂಡಿದ್ದೆ. ಬಹುಶಃ ಪ್ರೀತಿಗಿರೋ ಶಕ್ತಿ ಅನ್ಸುತ್ತೆ. ಆ ಪ್ರೀತಿಗೆ ಅಡ್ಡ ಆಗಿರೋರ್ನ ಅದೇ ದೂರ ಮಾಡಿ ನಮ್ಮಿಬ್ರನ್ನ ಒಂದ್ ಮಾಡಕ್ ನೋಡ್ತಿದ್ಯೇನೋ. ನಾವು ಪ್ರೀತಿ ನಂಬಿದ್ರೆ ಸಾಕು ವೈದೇಹಿ, ಅದೇ ನಮ್ ನಂಬಿಕೆನ ಉಳಿಸ್ಕೊಡುತ್ತೆ ಗೊತ್ತಾ? ಇಲ್ಲ, ಶ್ರೇಯಾ ಎಲ್ಲೂ ಹೋಗಿರಲ್ಲ, ಅವಳು ಖಂಡಿತ ಬರ್ತಾಳೆ. ಹಾಗೆ ಅನ್ಕೋ, ಆದ್ರೆ ನನ್ನ ನಂಬಿಕೆ ನಂದು. ನನ್ನ ಹೆಂಡತಿ ಸ್ಥಾನದಲ್ಲಿ ಕೂರ್ಬೇಕಾದ ಪ್ರತಿ ಕ್ಷಣದಲ್ಲೂ ನನ್ನ ಪಕ್ಕದಲ್ಲಿ ಶ್ರೇಯಾ ಇರ್ಲಿಲ್ಲ ವೈದೇಹಿ. ನನ್ನ ಸಂತೋಷದಲ್ಲಿ, ನನ್ನ ದುಃಖದಲ್ಲಿ, ಅವತ್ತು ಹೋಮದಲ್ಲಿ, ಮತ್ತೆ ಇವತ್ತು. ಸರ್ 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 ನಾನ್ ಸರ್ ಪ್ರೊಡ್ಯೂಸರು ಸರ್. ಆಕೆ ನಿಮ್ ಹೆಂಡ್ತಿನ ಸರ್? ಈಗ ಟಿವಿ ನೋಡಿದ್ಮೇಲೆ ಗೊತ್ತಾಯ್ತು. ಎಲ್ಲಿದ್ಯೋ ನೀನು? ಇವತ್ ಸಾಯ್ತೀಯ ನನ್ನ ಕೈಯಿಂದ. ಆ ವಿಡಿಯೋ ರಿಲೀಸ್ ಮಾಡಬೇಡ ಅಂತ ರಾತ್ರಿ ಅಷ್ಟೆಲ್ಲ ಹೇಳಿದ್ರು, ರಿಲೀಸ್ ಮಾಡಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ಸರ್ ಸರ್ ನಾನ್ ರಿಲೀಸ್ ಮಾಡ್ಲಿಲ್ಲ ಸರ್, ನನ್ಗೇನು ಗೊತ್ತಿಲ್ಲ ಸರ್. ನಿನಗೆ ಗೊತ್ತಿಲ್ಲದೆ ಹೇಗೋ ರಿಲೀಸ್ ಆಗುತ್ತೆ? ಆಟ ಆಡ್ತಾ ಇದ್ಯಾ? ಸರ್ ನೀವು ಹೀಗೆ ಅನ್ಕೋತೀರಾ ಅಂತಾನೆ ನಾನೇ ನಿಮಗೆ ಫೋನ್ ಮಾಡ್ಬಿಟ್ಟೆ ಸರ್. ನಾನು ನಮ್ಮವ್ರಿಗೆ ಫುಟೇಜ್ ಡಿಲೀಟ್ ಮಾಡಿ ಅಂತ ರಾತ್ರಿನೇ ಹೇಳ್ಬಿಟ್ಟಿದ್ದೆ ಸರ್. ಆದ್ರೆ ಯಾರು ಇದನ್ನ ರಿಲೀಸ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ ಸರ್. ಸರ್ ನನ್ನ ಮಕ್ಳ ಮೇಲೆ ಆಣೆ ಸರ್, ಬೇಕಂದ್ರೆ ನೀವು ನನ್ನ ಕೊಂದ್ಬಿಡಿ ಸರ್. ಆದ್ರೆ ನಾನು ಹೇಳ್ತಾ ಇರೋದು ನಿಜನೇ ಸರ್. ಇದೆಲ್ಲ ನನಗೆ ಗೊತ್ತಿಲ್ದೇನೆ ಆಗಿರೋದು ಸರ್. ನನ್ನ ನಂಬಿ ಸರ್.
ಹಲೋ ಲಂಕೇಶ್. ಓಕೆ ಓಕೆ, ನಾನ್ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಬರ್ತೀನಿ. ಲಂಕೇಶ್ ಯಾರು? ಏರ್ಪೋರ್ಟ್ ಯಾಕೆ? ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನಗೆ ಯಾಕೆ? ಬಿಡು. ಬಾ ಮನೆಗೆ ಹೋಗೋಣ. ಬಿಡು, ನಾನ್ ಹೋಗ್ಬೇಕು. ನಾನ್ ಬರಲ್ಲ. ಅಯ್ಯೋ, ಎಲ್ರು ನಿಂಗೋಸ್ಕರ ಕಾಯ್ತಾ ಇದಾರೆ. ನಾನ್ ಬರಲ್ಲ ಅಂತಿದ್ದೀನಿ ತಾನೆ. ಬಾ. ಮನೆಗೆ ಕರ್ಕೊಂಡು ಬರ್ತಾ ಇದ್ದೆ. ನನ್ನ ಕಣ್ಣಿಗೆ ಮಣ್ಣೆರಚಿ ಹೊರಟೋದ್ಲು. ಇಷ್ಟೊತ್ತಿಗೆ ಮುಂಬೈ ಫ್ಲೈಟ್ ಹತ್ತಿರ್ತಾಳೆ ಅನ್ಸತ್ತೆ. ಅಷ್ಟಕ್ಕೂ ಏನಾಯ್ತು? ಅದೇ ನಡೆದಿದ್ದು. ಇನ್ನೇನಾದ್ರೂ ಹೇಳ್ತೀವಿ ಅನ್ನೋ ಭಯದಲ್ಲಿ ಹೊರಟೋದ್ಲು ಅಂತ ಅನ್ಕೋತಿದೀವಿ. ಆದ್ರೆ ಅದೆಲ್ಲ ನಿಜ ಅಜ್ಜಿ. ಸಿನಿಮಾ ಮೇಲಿರೋ ಕ್ರೇಜ್ ನಲ್ಲಿ ಮುಂಬೈಗೆ ಹೊರಟೋದ್ಲು. ನ್ಯೂಸ್ ಚಾನಲ್ ಅಲ್ಲಿ ಸಾಂಗ್ ಹಾಕಿದಾರಲ್ಲ, ನನ್ನ ಕಾರ್ಗೆ ಡಿಕ್ಕಿ ಹೊಡೆದ ಹುಡುಗಿ ಅಲ್ವಾ? ರಾಜರ ಕುಟುಂಬಕ್ಕೆ ಸೇರಿರೋ ದೊಡ್ಡ ಬಿಸ್ನೆಸ್ ಟೈಕೂನ್ ದಶರಥ್ ರಾಮ್ ಅವರ ಸೊಸೆ ಅಂತ ಗೊತ್ತಾಗ್ತಿದೆ. ಇವಳು ದಶರಥ ರಾಮ್ ಅವ್ರ ಸೊಸೆ ಅಲ್ಲ ಅಂತ ಆವತ್ತೇ ಹೇಳಿದ್ನಲ್ಲ, ಇನ್ನು ಹಾಗೆ ಹೇಳ್ತಿದ್ದಾರಲ್ಲ. ದಶರಥ ರಾಮ್ ಅವರು ಈ ವಿಷಯನ ಯಾರಿಗೂ ಹೇಳಲಿಲ್ವಾ? ಅವ್ರಿಗೆ ಫೋನ್ ಮಾಡ್ತೀನಿ. ಬಿಡುಗಡೆಯ ದಿನಾನೇ ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ 1 ಮಿಲಿಯನ್ ವ್ಯೂಸ್ ಮಾಡಿದೆ. ಅದು ಅಲ್ಲದೆ ಶ್ರೇಯಾ ಈ ವಿಡಿಯೋದಲ್ಲಿ ಮಾಡಿರೋದು ಅವ್ರ ಮನೆಯವ್ರಿಗೆ ಇಷ್ಟ ಇರಲಿಲ್ಲ ಅನ್ನೋ ವಿಷಯ ಗೊತ್ತಾಗ್ತಿದೆ. ಬಿಸ್ನೆಸ್ ಟೈಕೂನ್ ದಶರಥ್ ರಾಮ್ ಅವರು ಸ್ವಲ್ಪ ಸಮಯದಿಂದ ಕೋಮಾದಲ್ಲಿರೋದ್ರಿಂದ ಮನೇಲಿರೋ ಹಿರಿಯರು ಯಾವ ಥರ ನಿರ್ಧಾರ ತಗೋಬಹುದು ಅಂತ ಕಾದ್ ನೋಡೋಣ. ಅಂದ್ರೆ ದಶರಥ ರಾಮ್ ಅವರು ಕೋಮದಲ್ಲಿದ್ದಾರ? ಓ ಮೈ ಗಾಡ್. ಏಯ್, ಏನೇ ಹೇಳ್ತೀಯ ನೀನು? ಏನೇ ಹೇಳ್ತೀಯಾ? ಹೇಳ್ತೀಯಾ? ಹೇಳೇ ಬಿಡ್ತೀಯಾ? ಹೇಳ್ತೀಯನೇ? ಹೇಳ್ಬಿಡ್ತೀಯಾ? ಹೇಳೆ. ನನ್ ಮಾತು ನೀನು ಹೋಗಿ ಹೇಳ್ಬಿಡ್ತೀಯಾ? ನಿನ್ ಮಗಳ ಜೀವನನ ನೀನೇ ನಾಶ ಮಾಡ್ತೀಯಾ? ಅಮ್ಮ, ಪ್ರಾಣ ಹೋದಂಗಾಯ್ತಲ್ಲಪ್ಪ. ಅಯ್ಯೋ, ತಲೆ ಹರಟೆ ನನ್ಗೆ ಹೊಡಿತ್ಯಾ ನಿನ್ನು? ನೀನ್ ಒಂದೇ ಒಂದ್ ಮಾತಾಡಿದ್ರೆ ನಿನ್ನ ಹೊಡೆದಾಕ್ಬಿಡ್ತೀನಿ ಮುದ್ಕಿ. ನಿನ್ನ ಈ ದುಷ್ಟನಕ್ಕೆ ಮಿತಿನೇ ಇಲ್ಲಂಗಾಗಿದೆ. ಆಗ್ ನೋಡಿದ್ರೆ ವೈದೇಹಿ ಅಕ್ಕಂಗೆ ಅನ್ಯಾಯ ಮಾಡ್ದೆ. ಈಗ ನೋಡಿದ್ರೆ ಅವ್ರ ಕಷ್ಟ ನೋಡಕ್ಕಾಗ್ದೆ ಹೇಳ್ತೀನಿ ಅಂದಿದ್ದಕ್ಕೆ ಅಮ್ಮನ್ ಕುತ್ಕೆ ಹಿಡಿತೀಯ. ಮಾತು ಇಲ್ಲ, ಗೀತು ಇಲ್ಲ. ನಾನೆಲ್ರಿಗೂ ನಿಜ ಹೇಳ್ಬಿಡ್ತೀನಿ. ಏಯ್ ಏಯ್ ನಿಂತ್ಕೊಳ್ಳೋ.
ನನ್ನನ್ನೇ ಹೆದರ್ಸ್ತೀಯನೋ ಹೇಳ್ಬಿಡ್ತೀಯನೋ ಹೇಳ್ತೀಯಾ ಹೇ ನೀನ್ ಸುಮ್ನಿರೆ ಬಿಡಿ ಅತ್ತೆ ಅವ್ನು ಇನ್ನೂ ಚಿಕ್ಕೋನು ಬಿಟ್ಬಿಡಿ ಅತ್ತೆ ಬಿಡೆ ಮುದ್ಕಿ ನೋವಾಗ್ತಿದೆ ಬಿಡೆ. ಅಯ್ಯೋ ಅಜ್ಜಿ ಬಿಡು ಬಿಡು ಬಿಡು. ಅತ್ತೆ, ಅವ್ನನ್ನ ನೋವಾಗ್ತಿದೆ ಬಿಟ್ಬಿಡಿ ಬಿಡು. ಅತ್ತೆ ನನ್ ಮಾತ್ ಕೇಳಿ. ಅಯ್ಯೋ ಬಿಟ್ಬಿಡು ಅಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ. ಏ ಬಿಡೆ. ಅಯ್ಯೋ ಅಜ್ಜಿ ಬಿಡು ಬಿಡು ಬಿಡು. ಅತ್ತೆ ನನ್ ಮಾತ್ ಕೇಳಿ. ಅತ್ತೆ, ಅವ್ನನ್ನ ಅಯ್ಯೋ ಅಯ್ಯೋ ಬಿಡೆ ಬಿಡೆ. ಅಯ್ಯೋ 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 ಅಮ್ಮ. ಅಯ್ಯೋ 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 ರಕ್ತ ರಕ್ತ. ಯಾಕೆ ಹೀಗ್ ಮಾಡಿದೆ ಅನಿಷ್ಟದವಳೆ? ಅಯ್ಯೋ ತುಂಬಾ ಉರಿತಾ ಇದೆ. ನನ್ ಗಂಡ ಕೂಡ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ನಿನ್ನ ಏನ್ ಮಾಡ್ತೀರಾ? ಇವ್ರುಗಳಲ್ಲ, ಜಾಸ್ತಿ ಮಾತಾಡಿದ್ರೆ ನಾನೇ ಹೋಗೆಲ್ಲ ಹೇಳ್ತೀನಿ. ಇಷ್ಟು ದಿನ ನೀವ್ ಹೇಳ್ದಾಗೆ ಬಾಯಿ ಮುಚ್ಕೊಂಡಿದ್ದೆ ಅಲ್ವಾ? ಇವಾಗ ಯಾಕೆ ಹೇಳ್ಬಾರ್ದು? ಒಂದು ಕಾರಣ ಕೊಡಿ, ಒಂದೇ ಒಂದು ಕಾರಣ. ಎಷ್ಟು ಅಂತ ಅವಕಾಶ ಕೊಡೋದವಳಿಗೆ? ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಅಷ್ಟು ಒಳ್ಳೆ ವ್ಯಕ್ತಿಗೆ ಹೆಂಡತಿ ಆಗಿರೋದಕ್ಕೆ ಅವಕಾಶ ಕೊಟ್ರೆ ಯಾರಾದ್ರೂ ಹೀಗ್ ನಡ್ಕೋತಾರ? ಆದ್ರೆ ಅವಕಾಶನ ಎಡ್ಗಾಲಲ್ಲಿ ಒದ್ದು ಹೋಗಿದ್ದಾಳೆ. ಆದ್ರೆ ನೀವು ಶ್ರೇಯಾನೇ ಎಲ್ಲ ತಪ್ಪು ಮಾಡಿದಾಳೆ ಅಂತ ಅನ್ಕೋಬೇಡಿ. ವೈದೇಹಿನೂ ಕೂಡ ತಪ್ಪು ಮಾಡಿದಾಳೆ. ಏನ್ ಹೇಳ್ತಿದ್ಯಪ್ಪ? ಹೌದು ಆಂಟಿ, ಈ ವಿಷಯ ನಿಮ್ಗೆ ಹೇಳ್ಬೋದೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಎಲ್ರೂ ಶ್ರೇಯಾನ್ ಬೈತಾ ಇರೋದ್ ನೋಡಿ ನನಗ್ ನೋಡಕ್ಕಾಗ್ದೆ ಹೇಳ್ತಾ ಇದ್ದೀನಿ. ನನಗೆ ವೈದೇಹಿ ಅಂದ್ರೆ ತುಂಬಾನೇ ಇಷ್ಟ ಆಂಟಿ. ಅವಳನ್ನ ಮದ್ವೆನೂ ಆಗೋಣ ಅನ್ಕೊಂಡೆ, ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಏನಾಯ್ತಪ್ಪ? ವೈದೇಹಿ ಮತ್ತೆ ದೇವಾಂಶ್ ಅವರು ಪ್ರೀತಿಸ್ತಾ ಇದ್ದಾರೆ ಆಂಟಿ. ಏನ್ ಹೇಳ್ತಿದ್ಯಪ್ಪ? ವೈದೇಹಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅಂಥದ್ದೆಲ್ಲ ಏನೂ ಇಲ್ಲ. ಇಲ್ಲ ಆಂಟಿ, ಸುಮ್ನೆ ನಾನು ವೈದೇಹಿ ಮೇಲೆ ಗೊತ್ತಿಲ್ಲದೆ ಆರೋಪ ಮಾಡ್ತೀನ? ಇಬ್ರು ಒಟ್ಟಿಗೆ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಶ್ರೇಯಾನ ಮದುವೆ ಆಗಿ ವೈದೇಹಿನ ಪ್ರೀತಿಸೋದು ಅವ್ರದೇ ತಪ್ಪು ಅಲ್ಲ. ಶ್ರೇಯಾಗೆ ಅನ್ಯಾಯ ಮಾಡ್ಬೇಕು ಅಂತ ವೈದೇಹಿಗೆ ಹೇಗನ್ನಿಸ್ತು? ಅನ್ಯಾಯ ಆಗಿರೋದು ವೈದೇಹಿ ಅಕ್ಕಂಗೆ, ಶ್ರೀ ಅಕ್ಕಂಗಲ್ಲ.